ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ತಮ್ನೇಲಲ್ಲೇ ನಿಮಗೆ ಎಲ್ಲರಿಗೂ ಗೊತ್ತಾಗಿರಬೇಕು ಆಲ್ರೆಡಿ ನಾನು ಏನದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ಯೂಟ್ಯೂಬು ಮಾಡೋದು ಅಷ್ಟೊಂದು ಸುಲಭ ಏನಲ್ಲ. ಅದನ್ನು ನಾವು ಯಾವ ರೀತಿ ಫೇಮಸ್ ಆಗಿ ಮಾಡಬೇಕು, ಅದನ್ನು ಯಾವ ರೀತಿ ಜನನ ನೋಡ್ತಾರೆ, ಜನದ ಮೇಲೆ ಡಿಪೆಂಡು ಎಲ್ಲ. ಯೂಟ್ಯೂಬ್ ಮಾಡೋದೇನು ತಮಾಷೆ ಮಾತಲ್ಲ, ಎಲ್ಲರಿಗೂ ತುಂಬಾ ಕಷ್ಟ ಇರುತ್ತೆ. ಆದರೆ ಕೆಲವೊಬ್ಬರು ಚಾನಲಲ್ಲಿ ಏನೇನೂ ಕಂಟೆಂಟ್ ಇಲ್ಲದೇ ಇದ್ದರೂ ಕೂಡ ಅವ್ರನ್ನ ಜನ ಮೇಲೆ ಹತ್ತಿಸ್ಕೊಂಡು ಕರ್ಕೊಂಡೋಗಿ ಅವ್ರನ್ನ ತುಂಬ ಚೆನ್ನಾಗಿ ಬೆಳೆಸ್ತಾರೆ. ಕೆಲವೊಂದು ಖುಷಿಯಾಗಿ ರಮ್ಯ ಇರ್ಬೋದು, ಇನ್ನು ಕೆಲವರು ತುಂಬ ಜನ ಇದ್ದಾರೆ, ಅವ್ರದ್ದು ಏನಿಲ್ಲ, ರೆಗ್ಯುಲರ್ ಆಗಿ ನಾವು ಏನು ಮಾಡ್ತೀವಿ, ಎಲ್ಲಿ ಹೋಗ್ತೀವಿ, ಎಲ್ಲಿ ಬರ್ತೀವಿ, ಎಷ್ಟು ಖರ್ಚು ಮಾಡಿದ್ವಿ, ಏನು ತಿಂತೀವಿ, ಈ ಮಧ್ಯಮ ಕುಟುಂಬ ಪ್ರಿಯಾ ಇರ್ಬೋದು, ಅವರೆಲ್ಲ ಅಷ್ಟೇನೆ ಆಲ್ಮೋಸ್ಟು ಅವರೆಲ್ಲ ಇದೇ ರೀತಿ ಮಾಡಿಕೊಂಡು ಬಂದು ಅವ್ರಿಗೆಲ್ಲ ಲಕ್ಷಗಟ್ಟಲೆ ಫ್ಯಾನ್ಸ್ ಇದ್ದಾರೆ, ಅವ್ರಿಗೆ ಲಕ್ಷಗಟ್ಟಲೆ ವ್ಯೂಸ್ಗಳು ಬರ್ತವೆ ಅವ್ರಿಗೆ. ಆದರೆ ಕಂಟೆಂಟ್ಗಳು ತುಂಬ ಕಡಿಮೆ ಇದ್ದರೂ ಕೂಡ ಅವರು ಒಂದು ರೀಸನ್ನಿಂದ ಇವರೆಲ್ಲ ಕ್ಲಿಕ್ ಆಗಿದ್ದು. ಆಮೇಲೆ ಜಗತ್ ಕಿಲಾಡಿ ರಮ್ಯಾ ಅಂತ ಅವರು ತುಂಬ ಇನ್ಫಾರ್ಮೇಷನ್ಗಳು ವೀಡಿಯೋಗಳನ್ನ ಮಾಡ್ತಾರೆ. ಇಂಥ ಇನ್ಫಾರ್ಮೇಷನ್ ವೀಡಿಯೋಗಳಾದರೆ ಪರವಾಗಿಲ್ಲ. ಹಾಗೆ ಕುಕ್ಕಿಂಗ್ ಚಾನಲ್ಲು ಯಾರೆಲ್ಲ ಮಾಡ್ತಾರೋ ಅವ್ರಿಗೂ ಕೂಡ ತುಂಬಾ ಕಷ್ಟ ಇರುತ್ತೆ. ಕುಕ್ಕಿಂಗ್ ಚಾನಲ್ ಮಾಡೋರು ಕೂಡ ತುಂಬ ಪ್ರಾಬ್ಲಮ್ನ ಅನುಭವಿಸಿರ್ತಾರೆ. ಅವ್ರಿಗೆ ಸ್ಟಾರ್ಟಿಂಗಲ್ಲೂ ಕೂಡ ವ್ಯೂಸ್ಗಳು ಬಂದಿರಲ್ಲ. ಹಾಗೆ ನೀವು ವ್ಲಾಗ್ ಚಾನಲೆಲ್ಲ ಏನಿರುತ್ತೋ ಅವರೆಲ್ಲ ಆಲ್ಮೋಸ್ಟು ಕಷ್ಟ ಅನುಭವಿಸಿದ್ರೆ. ಸ್ಟಾರ್ಟಿಂಗ್ ಮಾಡೋವಾಗ ವ್ಯೂಸ್ಗಳು ಓಡಲ್ಲ, ಅವ್ರಿಗೆ ಸಬ್ಸ್ಕ್ರೈಬರ್ಸು ಆಗಲ್ಲ. ಈ ಸಬ್ಸ್ಕ್ರೈಬರ್ಸು ಯಾವಾಗಾದರೂ ವ್ಯೂಸ್ಗಳು ಇವ್ರಿಗೆ ಯಾವಾಗ ಜಾಸ್ತಿ ಆಯಿತು ಅಂತ ಅಂದರೆ, ನಾವು ಏನು 2 ವರ್ಷ ಮನೆಯಲ್ಲಿದ್ವೋ, ಯಾವಾಗ ಅಂತ ಅಂದರೆ ಕೊರೋನಾ ಟೈಮ್ ಏನು ಬಂತು ಆವಾಗ ಇವರು ಫೇಮಸ್ ಆಗೋಕ್ಕೆ ಮೇಯ್ನ್ ಕಾರಣನೇ ಕೊರೋನಾ ಬಂದು. ಕೊರೋನಾದಲ್ಲಿ ಜನ ಏನಪ್ಪ ಮಾಡಿದ್ರು ಅಂತ ಅಂದರೆ, ಎಲ್ಲ ಮನೇಲಿದ್ದರು. ಕುಕ್ಕಿಂಗ್ ಚಾನಲ್ ಆಗಿರ್ಬೋದು, ವ್ಲಾಗ್ ಚಾನಲ್ ಆಗಿರ್ಬೋದು, ಹಾಗೆ ಬೇರೆ ಕ್ರಿಯೇಟಿವಿಟಿ ಏನಾದರೂ ಆರ್ಟ್ ಇದೆಲ್ಲ ಮಾಡ್ತಾರಲ್ಲ, ಕಲೆಗಳು ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲಿಕ್ ಆಗಿದ್ದೇ ಕೊರೋನಾ ಬಂದು. ಕೊರೋನಾಯಿಂದನೇ ಇವರೆಲ್ಲ ಕ್ಲಿಕ್ ಆಗಿದ್ದು. ಏಕೆಂದರೆ ಅವಾಗೆಲ್ಲ ಜನ ಮನೇಲೇ ಇದ್ದರು. ಅಡುಗೆ ಹೆಂಗೆ ಮಾಡೋದು, ಏನು ಮಾಡ್ಕೊಂಡು ತಿನ್ನೋದು, ಮನೇಲಿ ಹೆಂಗಿರ್ಬೋದು, ಹಾಗೆ ಪ್ರೆಗ್ನೆಂಟ್ಗಳಿಗೆ ಯೂಸ್ ಆಗುವಂಥದ್ದು, ಹಾಗೆ ಇಂಥವೆಲ್ಲ ಫುಡ್ಡು ರೆಸಿಪೀಸ್ ಆಗಿರ್ಬೋದು, ಇವೆಲ್ಲ ಕೆಲವೊಂದು ತುಂಬ ಫೇಮಸ್ ಆಗಿದೆ. ಈ ಕಾರಣದಿಂದನೇ ಫೇಮಸ್ ಆಗಿದ್ದು. ಈಗೆಲ್ಲ ಅವ್ರಿಗೆ ಡೌನ್ ಆಗ್ತಾ ಇದ್ದಾವೆ, ವ್ಯೂಸ್ಗಳೆಲ್ಲ ಡೌನ್ ಆಗ್ತಾ ಇರ್ತವೆ. ನೀವು ಅಬ್ಸರ್ವ್ ಮಾಡ್ಬೋದು, ಆವಾಗ ವ್ಯೂಸು ಎಷ್ಟು ಜಾಸ್ತಿ ಇತ್ತೋ ಈಗ ಆಲ್ಮೋಸ್ಟು ಅವ್ರಿಗೆ ವ್ಯೂಸ್ಗಳೂ ಅಷ್ಟೇ ತುಂಬ ಕಡಿಮೆನೇ ಆಗ್ತಾಯಿದೆ. ತುಂಬ ರೇಖಾ ಅಡುಗೆ ಚಾನಲ್ಲು, ಆಮೇಲೆ ತುಂಬ ಕುಕ್ಕಿಂಗ್ ಚಾನಲ್ಗಳು ಏನೇನಿದ್ದಾವೋ ಎಲ್ಲ ಕೂಡ ಇದರಿಂದನೇ ಕ್ಲಿಕ್ ಆಗಿರೋವಂಥದ್ದು. ಆಮೇಲೆ ತುಂಬ ಅಡುಗೆ ಚಾನಲ್ಗಳು ಅಂತಂದರೆ ನಾವು ಕೂಡ ಆವಾಗ ಸರ್ಚ್ ಮಾಡಿ ಅಡುಗೆಗಳನ್ನ ಮನೇಲಿ ಏನು ಮಾಡಬೇಕು, ಮಕ್ಕಳು ಮನೇಲಿರ್ತಾರೆ, ಮಕ್ಕಳು ಬಗ್ಗೆ ಆಗಿರ್ಬೋದು, ನೀವೇ ಅಲ್ಲ ನಾವು ಕೂಡ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ, ಗೂಗಲಲ್ಲಿ ಎಲ್ಲ ಇದರಿಂದನೂ ನಾವು ಕೂಡ ತಿಳ್ಕೊಳೋ ಅನ್ನೋದು ಇರುತ್ತೆ. ಕೆಲವರು ಯೂಟ್ಯೂಬ್ ಮಾಡ್ತಾರೆ ಏನಕ್ಕೆ ಹಂಗೆ ಹಿಂಗೆ ಅಂತ ಅನ್ಬೋದು. ಇವರ ಅರ್ನಿಂಗ್ ಬಗ್ಗೆ ನಿಮ್ಗೇನಾದರೂ ಐಡಿಯಾ ಇದೆಯಾ? ನಾನು ತಿಳ್ಕೊಂಡಿರೋದು ಏನಪ್ಪ ಅಂತ ಅಂದರೆ, ವ್ಲಾಗ್ ಅವ್ರಿಗೆ ಸ್ವಲ್ಪ ಕಡಿಮೆ ಇರುತ್ತೆ, ಅಮೌಂಟ್ಗಳು ಸ್ವಲ್ಪ ಕಡಿಮೆ ಇರುತ್ತೆ. ಇನ್ಫಾರ್ಮೇಷನ್ ಏನು ಕೊಡ್ತಾರೋ, ಈ ರಮ್ಯಾ ಜಗತ್ತು ಅಂತ ಏನಿದೆ ಅವ್ರಿಗೆಲ್ಲ ಇನ್ಫಾರ್ಮೇಷನ್ನು ವೀಡಿಯೋ ಆಗಿರೋದ್ರಿಂದ ಅವ್ರಿಗೆಲ್ಲ ಜಾಸ್ತಿ ಇರುತ್ತೆ. ಆಮೇಲೆ ಆಯುರ್ವೇದ ಇದರಲ್ಲಿ ಬರ್ತಾರಲ್ಲ, ಆಯುರ್ ಸೆಂಟರ್ದು ಅದೆಲ್ಲ ಬರುತ್ತಲ್ಲ, ಅದರಲ್ಲೆಲ್ಲ ನಿಮಗೆ ಅವ್ರಿಗೆಲ್ಲ ಜಾಸ್ತಿ ಅಮೌಂಟ್ ಸಿಗುತ್ತೆ. ಹಾಗೆ ವ್ಲಾಗ್ ಚಾನಲ್ ಅವ್ರಿಗೆ ತುಂಬಾ ಕಡಿಮೆ ಇರುತ್ತೆ. ಕುಕ್ಕಿಂಗ್ ಚಾನಲ್ಲು ಡಿಪೆಂಡ್ ಮೇಲೆ ಅವರು ಅರ್ನಿಂಗ್ ಮಾಡ್ತಾರೆ. 1 ಲಕ್ಷ ವ್ಯೂಸ್ಗೆ ಹೋದರೆ ಇಷ್ಟು, 2 ಲಕ್ಷ ವ್ಯೂಸ್ ಹೋದರೆ ಇಷ್ಟು, ಈ ಥರ ಇರುತ್ತೆ. ಅವರು ತಿಂಗಳಲ್ಲಿ ಎಷ್ಟು ವೀಡಿಯೋ ಹಾಕ್ತಾರೆ, ಎಷ್ಟು ವ್ಯೂಸ್ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವರೆಲ್ಲ ಆಲ್ಮೋಸ್ಟು ನನ್ನ ಪ್ರಕಾರ ಇವ್ರನ್ನ ಬೇರೆ ಕಡೆ ಕರೆಯೋದಾಗಿರ್ಬೋದು, ಇನ್ನು ಬೇರೆ ಅಂದರೆ ಮ್ಯಾನುಫ್ಯಾಕ್ಚರ್ ಅಂದರೆ ಒಂದು ಬ್ರ್ಯಾಂಡೆಡ್ ಕಂಪ್ನಿಗಳವರು ಕೂಡ ಇವ್ರನ್ನ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡಿ, ಈ ರೀತಿ ನಮ್ಮದೊಂದು ಬ್ರ್ಯಾಂಡೆಡ್ ಐಟಮ್ಸ್ ಇದೆ, ಅದನ್ನು ನೀವು ನಿಮಗೇನಾದರೂ ಯೂಸ್ ಆಗುತ್ತೆ, ಇಲ್ಲ ನಿಮ್ಮ ಕಡೆಯಿಂದ ನಮಗೆ ಹೆಲ್ಪು ಬೇಕು ಅಂತ ಕೇಳ್ಕೊಂಡಾಗ ಇವ್ರೇನು ಮಾಡ್ತಾರೆ ಅಂದರೆ, ಆ ಬ್ರ್ಯಾಂಡೆಡ್ನ ಇವರು ಓಪನ್ ಮಾಡೋ ಥರ ಇದು ಮಾಡಿ ಅವರ ಚಾನಲ್ನಲ್ಲಿ ಅದನ್ನು ಅವರು
ಓಪನ್ ಮಾಡಿ ಕೊಡ್ತಾರೆ. ಆವಾಗ ಅವ್ರಿಗೆ ಇಷ್ಟು ಅಮೌಂಟು ಅಂತ ಕೂಡ ಇರುತ್ತೆ. ಒಂದು ಅಂಗಡಿಗೆ ಹೋದ್ರೂ ಅಷ್ಟೇನೆ ಅವ್ರಿಗೆ ಇಷ್ಟು ಅಂತ ಅಮೌಂಟ್ ಇರುತ್ತೆ. ಆಲ್ಮೋಸ್ಟು 1,000 ಜನ ಆದಮೇಲೆ ಈ ಥರ ಎಲ್ಲ ಕರೀತಾರೆ. ಕರೆದಾಗ ಇವರು ಇದರಲ್ಲಿ ಬೇಡಿಕೆಗಳನ್ನ ಇಡ್ತಾರೆ. ಆದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಇವರು ಅರ್ನಿಂಗ್ನ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲೂ ಆಲ್ಮೋಸ್ಟ್ ಇವರು ಇನ್ಸ್ಟಾಗ್ರಾಮ್ ಅವರೇ ನೀವೇನು ಮಾಡ್ತಾಯಿದ್ದೀರೋ, ರೀಲ್ಸ್ ಎಲ್ಲ ಏನು ಮಾಡ್ತಿದ್ದೀರೋ ಅವ್ರಿಗೆ ಅಂತ ಇನ್ಸ್ಟಾಗ್ರಾಮಿಂದ ಯಾವುದೇ ರೀತಿ ಅಮೌಂಟ್ ಕೂಡ ಬರಲ್ಲ. ಅವ್ರಿಗೆ ನೀವೇನು ಮಾಡ್ತಾಯಿದ್ದೀರೋ ಅವ್ರಿಗೂ ಕೂಡ ಇದೇ ಥರ ಜಾಹೀರಾತುಗಳು ಸಿಗ್ತವೆ. ಅಡ್ವರ್ಟೈಸ್ ಮೂಲಕ ಅವ್ರಿಗೂ ಕೂಡ ಅರ್ನಿಂಗ್ನ ಮಾಡ್ತಾರೆ. ನಾನು ತಿಳ್ಕೊಂಡಿರೋ ಪ್ರಕಾರ ಇವ್ರಿಗೆ ಸಾಮಾನ್ಯವಾಗಿ ಒಂದು ಇನ್ಸ್ಟಾಗ್ರಾಮು ಮತ್ತು ಇವರು ಒಂದು ಯೂಟ್ಯೂಬು ಹಾಗೆ ಫೇಸ್ಬುಕ್ಕಿಂದನೇ ತಿಂಗಳಿಗೆ ಅಮ್ಮಮ್ಮ ಅಂದರೂ ಕೂಡ ಒಂದು 5-6 ಲಕ್ಷ ಕೂಡ ದುಡಿತಾರೆ ಇವರು. ನೀವು ನಂಬಲ್ಲ, ಅರ್ನಿಂಗು ತುಂಬಾ ಜಾಸ್ತಿ ಇರೋದ್ರಿಂದ ಇವರು ಅಷ್ಟೆಲ್ಲ ಸಂಪಾದನೆ ಮಾಡ್ಕೊತಾರೆ ಇವರು. ಆದರೆ ಕಡಿಮೆ ವ್ಯೂಸು. ನೀವು ಅಂದ್ಕೊಂಡಿರ್ಬೋದು ನಾವು ಇವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರೆ ಇವ್ರಿಗೆ ಅಮೌಂಟ್ ಸಿಗುತ್ತೆ ಅಂತೆಲ್ಲ ನೀವು ಅಂದ್ಕೊಂಡಿರ್ಬೋದು. ಬಟ್ ಯಾವುದೇ ಕಾರಣಕ್ಕೂ ನೀವು ಹಂಗೆ ತಿಳ್ಕೊಳ್ಳೇಬೇಡ್ರಿ. ಸಬ್ಸ್ಕ್ರೈಬರ್ಸು ಮ್ಯಾಕ್ಸಿಮಮ್ ಅಂದರೂ 1,000 ಇರಬೇಕು. ವ್ಯೂಸು ಓಡಿದ್ರೆ ಮಾತ್ರ ಎಲ್ಲರಿಗೂ ಅರ್ನಿಂಗ್ ಅನ್ನೋದಾಗೋದು. ನನಗಿನ್ನ ಯಾವುದೇ ರೀತಿ ಅರ್ನಿಂಗ್ ಅನ್ನೋದು ಬಂದಿಲ್ಲ. ನನಗೆ ಆಲ್ಮೋಸ್ಟು ಇನ್ನೇನು 1,000ಕ್ಕೆ ಇನ್ನು ಹತ್ರದಲ್ಲೇ ಇದ್ದಾರೆ. ಆಗ್ತಾರೆ. ಒಳ್ಳೊಳ್ಳೆ ಕಂಟೆಂಟ್ ಇದ್ದರೆ ಕೂಡ ಆಗ್ತಾರೆ. ಕೆಲವ್ರದ್ದು ಒಳ್ಳೊಳ್ಳೆ ಕಂಟೆಂಟ್ ಇಲ್ಲ ಅಂದರೂ ಕೂಡ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಹಾಗೆ ವ್ಯೂಸ್ಗಳು ಓಡ್ತಾ ಇರ್ತವೆ. ಎಷ್ಟು ಜನ ನಾವು ನೋಡ್ತಾ ಇರ್ತೀವಿ. ದಿನ ಬೆಳಗ್ಗೆ ಆದರೆ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲದು ಕೆಲವೊಂದು ಇನ್ಫಾರ್ಮೇಷನ್ ಏನೂ ಇಲ್ಲ ಅಂದರೂ ಕೂಡ ಅವರು ಚಾನಲ್ನ ರೆಗ್ಯುಲರ್ ಆಗಿ ಓಡಿಸ್ತಾ ಇರ್ತಾರೆ. ಜನ ಯಾಕೆ ಅಷ್ಟು ಇಷ್ಟಪಡ್ತಾರೋ ಗೊತ್ತಿಲ್ಲ. ಒಳ್ಳೆ ವಿಡಿಯೋಗಳು ಬಂದಾಗ ಜನ ಲೈಕ್ ಮಾಡಬೇಕು, ಹಾಗೆ ಅದನ್ನು ಶೇರ್ ಮಾಡಬೇಕು. ಇವರು ಕೆಲವೊಂದು ಚಾನಲಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಅವ್ರದ್ದು ವ್ಯೂಸ್ಗಳು ಇರಲ್ಲ, ಬೇರೆ ಏನೋ ರೀಸನ್ ಇರುತ್ತೆ. ಮನೆಯದೆಲ್ಲ ಹೇಳ್ತಾ ಇರ್ತಾರೆ, ಮನೆ ಪ್ರಾಬ್ಲಮ್ ಹೇಳ್ತಾ ಇರ್ತಾರೆ. ಇಂಥವನ್ನೆಲ್ಲ ಜನ ನೋಡಿ ಅವ್ರಿಗೆಲ್ಲ ಲೈಕ್ ಮಾಡಿ ಅವ್ರನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ನೀವು ಆದಷ್ಟು ಒಳ್ಳೆ ಕಂಟೆಂಟ್ಗಳನ್ನ ನೋಡಿ ಒಳ್ಳೆ ಇದನ್ನು ನೀವು ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರಿಗೆ ಒಂದು ಸಪೋರ್ಟ್ ಕೊಡಿ ಅಂತ ಕೇಳ್ತಾ, ಇವ್ರನ್ನೆಲ್ಲ ನೋಡಿದ್ರಲ್ಲ ನೀವು. ನಾನು ಏನೆಲ್ಲ ಹೇಳ್ತಾ ಇದ್ದೀನೋ, ಯೂಟ್ಯೂಬ್ ಮಾಡೋದು ಏನು ಸುಮ್ಮನೆ ತಮಾಷೆ ಮಾತಂತೂ ಅಲ್ಲ, ತುಂಬಾ ಕಷ್ಟ ಕೂಡ ಇರುತ್ತೆ. ಅವ್ರಿಗೆ ಒಂದು ಫೋನ್ ಇದ್ದರೂ ಕೂಡ ಒಂದು ವಿಡಿಯೋ ಮಾಡ್ಬೋದು, ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊಬೋದು. ಸ್ಟಾರ್ಟ್ ಮಾಡೋದ ಮೇಲೆ ನಾವೇನು ಮಾಡಬೇಕು ಅನ್ನೋದೆಲ್ಲ ಒಂದು ರೀಸನ್ ಇರುತ್ತೆ. ಹಾಗೆ ಇವರು ಕುಕ್ಕಿಂಗ್ ಚಾನಲ್ಗೆ ನಾನು ಹೇಳ್ದಂಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ನೋಡಿರ್ಬೋದು. ನೋಡಿಲ್ಲ ಅಂದರೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಕುಕ್ಕಿಂಗ್ ಚಾನಲ್ನ ಹೆಂಗೆ ಮಾಡೋದು ಅದೆಲ್ಲ ಕೂಡ ಇದೆ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೂಡ ಇದೆ. ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸ್ಟಾರ್ಟ್ ಮಾಡಿ. ವ್ಯೂಸ್ಗಳು ತುಂಬ ಕಡಿಮೆ ಬರ್ತಾ ಇರುತ್ತೆ. ಕಡಿಮೆ ಬಂದರೂ ಕೂಡ ಹೆದರ್ಕೊಬೇಡಿ. ನಾನೇನು ವ್ಯೂಸ್ಗಳು ಕಡಿಮೆ ಬರ್ತೈತೆ ಅಂತ ನಾನೇನು ಹೆದರ್ಕೊಂಡೇನು ಕೂತ್ಕೊಂಡಿಲ್ಲ. ಯಾಕಂದರೆ ಒಂದಲ್ಲ ಒಂದು ದಿವಸ ಜನಕ್ಕೆ ನನ್ನ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೀಗಂತ ಹೇಳ್ತಾ, ನೀವು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡಿ. ಹಾಗೆ ಇವರ ಅರ್ನಿಂಗ್ಸ್ಗಳು ಏನಿದ್ದಾವೆ ಅಂತ ಒಂದು ಸತಿ ನೋಡಿಕೊಂಡು ನೀವು ಕೂಡ ಮಾಡ್ಕೊಳ್ಳಿ. ಕಾಯಿಲೆ ಈ ಕೊರೋನಾ ಬಂದಮೇಲೆ ಇವ್ರಿಗೆ ಆಲ್ಮೋಸ್ಟು ಇವ್ರು ಫೇಮಸ್ ಆಗಿದ್ದು, ಇವರು ಅರ್ನಿಂಗ್ನ ಜಾಸ್ತಿ ಒಂದು 2-3 ಲಕ್ಷ, ಹಾಗೆ ಇನ್ಸ್ಟಾಗ್ರಾಮ್ ಬಂದಮೇಲೂ ಕೂಡ ಇವ್ರಿಗೆ ತಿಂಗಳಿಗೆ ಒಂದು 2-3 ಲಕ್ಷ, 3-4 ಲಕ್ಷ ಈ ರೀತಿ ಎಲ್ಲ ಕೂಡ ಇವರು ಅಮೌಂಟ್ಗಳನ್ನ ಅರ್ನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರ. ನೀವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಮಾಡಿ. ನಾನು ತಿಳ್ಕೊಂಡಿರೋ ಪ್ರಕಾರ ಇವ್ರದ್ದು ತುಂಬ ಜಾಸ್ತಿ ಅರ್ನಿಂಗ್ ಬರ್ತಾಯಿದೆ. ನಮಗೆಲ್ಲ ಅಷ್ಟು ಬೇಕಾಗಿಲ್ಲ, ಅಷ್ಟೊಂದೆಲ್ಲ ಏನು ಬೇಕಾಗಿಲ್ಲ ನಮಗೆ. ಏನೋ ತಕ್ಕಮಟ್ಟಿಗೆ ಏನೋ ವ್ಯೂಸ್ಗಳು ಓಡಿದ್ರೆ ಸಾಕು. ನಾನೇನು ದುಡ್ಡುಗೋಸ್ಕರ ಏನು ಮಾಡಬೇಕು ಅಂತೇನು ಮಾಡ್ತಿಲ್ಲ. ನನಗೆ ಒಂದು ಮೈಂಡು ಫ್ರೆಶ್ ಆಗಲಿ ಅಂತ ಮಾಡ್ತಾಯಿದ್ದೀನಿ. ಕೆಲವರೆಲ್ಲ ಅಂದ್ಕೊಂಡಿರ್ಬೋದು, ಕೆಲವರೆಲ್ಲ ನಮ್ಮನ್ನು ಕೂಡ ಕೇಳಿದ್ದಾರೆ, ಮೇಡಮ್ ನಿಮಗೆ ಎಷ್ಟು ಬಂದಿದೆ ಯೂಟ್ಯೂಬಿಂದ ಅಂತೆಲ್ಲ ಕೇಳಿದ್ದಾರೆ. ಬಟ್ ನಾನು ಇದರಲ್ಲಿ ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಯಾವುದೇ ಕಾರಣಕ್ಕೂ ಅಮೌಂಟ್ಗೋಸ್ಕರ ಯಾವತ್ತೂ ವೀಡಿಯೋನ ಮಾಡ್ತಾಯಿಲ್ಲ. ನನಗೆ ಒಂದು ನೆಮ್ಮದಿಗೋಸ್ಕರ ಮಾಡ್ತಾ ಇರೋದು. ನನಗೆ ಹೇಳ್ಬೇಕು ಅಂತ ಅಂದರೆ, ಒಂದು ನನ್ನ ಕೈಯಿಂದ ಏನಾದರೂ 10 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದರೆ ಯೂಟ್ಯೂಬಿಂದ ಮಾಡಬೇಕು. ನನ್ನ ಅರ್ನಿಂಗಿಂದ ನಾನು ಏನಾದರೂ ಸ್ವಲ್ಪ ಅರ್ನಿಂಗ್ ಮಾಡೋದು, ಈಗ ಏನಾದರೂ ಮಾಡಬೇಕು ಅಂತ ಅಂದರೆ ನಾನು ಯೂಟ್ಯೂಬಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ.
ಖಂಡಿತವಾಗ್ಲೂ ಇದರಲ್ಲಿ ಯಾವುದೇ ರೀತಿ ಒಂದು ಇದನ್ನು ಮಾಡಲ್ಲ. ನನಗೇನಾದ್ರು ಅರ್ನಿಂಗ್ ಬಂತು ಅಂತ ಅಂದರೆ ನಾನು ನಿಜವಾಗ್ಲೂ ನನಗೆ ಎಷ್ಟು ನಾನು ಇದು ಮಾಡ್ತೀನೋ ತುಂಬ ಬಡವ್ರ ಮಕ್ಕಳೆಲ್ಲ ಇರ್ತಾರೆ, ಅಂಥವ್ರಿಗೆ ನಾನು ಹೆಲ್ಪ್ ಮಾಡಬೇಕು ಅಂತ ಕೂಡ ಇದ್ದೀನಿ. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಈಗಲೇ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ಬರೋ ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.